आप देख रहे हैं 7 न्यूज। मैं आपके साथ मोहम्मद सलमान जुनैदी। यत्नाल के बयान पर यशवंतराव गौड़ा पाटिल का पलटवार, कहा पहले अपनी गिरबान में झांक कर देखे यत्नाल। पिछले दिनों इंडी एमएलए यशवंतराव गौड़ा पाटिल द्वारा कांग्रेस पार्टी से इस्तीफा देने के बाद सियासी माहौल गर्मा गया था। एमएलए बसवनगौड़ा पाटिल यत्नाल ने यशवंतराव गौड़ा पाटिल के इस्तीफे पर तंज कसते हुए कहा था कि ये इस्तीफा एक ड्रामा है। कुछ ही दिनों बाद ये बागी लोग कहेंगे कि हाई कमांड ने हमें मना लिया, इसलिए हम वापस आ गए। अब यत्नाल की इसी बयान पर 6 अगस्त 2026 को इंडी एमएलए यशवंतराव गौड़ा पाटिल ने एक प्रेस कॉन्फ्रेंस करते हुए पलटवार किया। यशवंतराव गौड़ा पाटिल ने एमएलए यत्नाल पर निशाना साधते हुए कहा कि किसी और को कहने से पहले यत्नाल को अपनी गिरबान में झांक कर देखना चाहिए। उन्होंने कहा कि मैं उनकी तरह कभी बीजेपी कभी जेडीएस नहीं गया, मैं कांग्रेस ही हूं और कांग्रेस में ही रहूंगा। वहीं इंडी को मंत्री पद मिलने के सवाल पर यशवंतराव गौड़ा पाटिल ने कहा कि शायद इंडी की किस्मत में मंत्री मिलना नहीं है। यशवंतराव गौड़ा पाटिल के इस बयान के बाद विजयपुर की सियासत में एक बार फिर सियासी बयानबाजी तेज होती हुई नजर आ रही है। अब देखना यह होगा कि यत्नाल यशवंतराव गौड़ा पाटिल की इस पलटवार का क्या जवाब देते हैं। यत्नाल और इडी राजकारण ಹೆಂಗ್ ನೋಡ್ಕೊಂಡು ಬಂದರ್ ನಿಮಗೂ ಗೊತ್ತದ। ಒಂದು ಮಾತು ಹೇಳ್ತೀನಿ, ಚುನಾಯಿತ ಪ್ರತಿನಿಧಿಗಳು ಆದ ಬಳಿಕ ಈ ಪದಗಳ ಬಳಕೆ ಮಾಡಬಾರ್ದು। ಜನ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ, ಪ್ರತಿನಿಧಿಗಳಾಗಿದ್ದಾರೆ, ಅವರಿಗೆ ಮಂತ್ರಿಗಳಾಗಲಿಕ್ಕೆ ಅವಕಾಶ, ಒಬ್ಬ ಶಾಸಕನಿಗೆ ಸಂಪೂರ್ಣ ಅಧಿಕಾರದ ಮಂತ್ರಿಗಳಾಗಲಿಕ್ಕೆ ಪಕ್ಷ ಸರ್ಕಾರ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ। ಆ ರೀತಿ ಮಾತಾಡಬಾರ್ದು ಅವರು। ಬಸವನಗೌಡರಿಗೆ ಇದೇ ಮಾತಾಡೇನೆ ಇಲ್ಲಿಗೆ ಮುಟ್ಟಾರ ಅವರು। ಸ್ವಲ್ಪ ಸಂವೇದನಶೀಲದಿಂದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ಬೆಳೆಸ್ಬೋದೇ। ನೀವು ಒಂದು ಪಕ್ಷದಾಗಿದ್ರೆ ನಿಮಗೆ ಆ ಪಕ್ಷ ಹೊರ ಹೋಗ್ಲಿಕ್ಕೆ ವಾತಾವರಣ ಹೆಂಗಾಯ್ತು, ನೀವೇನೇನು ಮಾಡ್ಕೊಂಡ್ರಿ, ಸ್ವಯಂಕೃತ ಅಪರಾಧಗಳನ್ನ ಇನ್ನರ ಬದಲಾವಣೆ ಆಗ್ರಿ। ನಿಮ್ಮ ಸೋದರರು ಇದ್ದಾಗ ನಿಮ್ಗೆ ಹೇಳಿ ಹೋಗ್ಯಾರ, ಸ್ಮೂತ್ ಆಗಿ ಸೈಲೆಂಟ್ ಆಗಿ ರಾಜಕಾರಣ ಮಾಡುತ್ತೆ, ಇನ್ನೂ ಅದೇ ಹಾದಾಗ ಹೊಂಟ್ರಿ ನೀವು। ಆಮೇಲೆ ನಾನು ಕೇಳಿದ್ರು ನೀವು ವಿನಾಯಕ ಒಂದು ಪ್ರಶ್ನೆ, ಅವರು ಹೊಸನಗೌಡ್ರು ರೀತಿ ಮಾಡಿದ್ರಂತೆ। ಹೊಸನಗೌಡ್ರು ಏನು ಮಾತಾಡ್ತಾರ ಅನ್ನೋದು ಬಹಳ ಮಹತ್ವ ಬರಂಗಿಲ್ಲ। ನನ್ನ ಆತ್ಮಸಾಕ್ಷಿ ಏನು ಹೇಳ್ತದೆ, ನನ್ನ ಜನ ಏನು ಹೇಳ್ತಾರೆ, ನಾನು ಅದಕ್ಕೆ ಮಹತ್ವ। ಐ ಡೋಂಟ್ ಕೇರ್ ಎನಿಬಡಿ। ಇಂಥ 10 ಬಸವನಗೌಡ್ರಿ ನೋಡ್ತೀನಿ ನಾ, ಏನು ಆಗ್ಬೇಕು ಯಾರು ನಿಮ್ಮಂಥವ್ರಿಂದ ಪಾಠ ಕಲಿಯೋ ರಾಜಕಾರಣ ನನಗೇನು ಅವಶ್ಯಕತೆ ಇಲ್ಲ। ಈ ಜಿಲ್ಲೆಯ ರಾಜಕಾರಣದಾಗ ಯಾರ್ಯಾರು ಏನೇನಿದೆಯೋ ಅನ್ನೋ ಜನರಿಗೆ ಗೊತ್ತದಲ್ಲ। ನಾವೆಲ್ಲ ಬ್ಯಾಲೆಟ್ ಪೇಪರ್ದಾಗ ರಾಜಕಾರಣದಾಗ ಅಧಿಕಾರಕ್ಕೆ ಬಂದವ್ರಿಗೆ, ಅದಕ್ಕಾಗಿ ನಿಮ್ಮಂಥವ್ರಿಂದ ಪಾಠ ಕಲಿತಕ್ಕಂಥ ಅವಶ್ಯಕತೆ ನನಗೇನಿಲ್ಲ। ನೀವೇನು ಅವ್ರ ವಿಚಾರ ಇಟ್ಕೊಂಡು ಕೇಳಿದ್ರಿ, ನಾನು ಅವ್ರಿಗೆ ಹೇಳೋದು ಇಷ್ಟೇ, ನಿಮಗ್ ಪಕ್ಷನೇ ಇಷ್ಟ ಇಲ್ಲ, ನೀವು ಹುಟ್ಟಿರ್ತಕ್ಕಂಥ ಪಕ್ಷದ ಬಗ್ಗೆ ನಿಮ್ಗೆ ಗೌರವ ಇಲ್ಲ, ನಾನು ಅಧಿಕಾರಕ್ಕಾಗಿ ರಾಜಕಾರಣ ಮಾಡಂಗಿಲ್ಲ। ಕೊನೆಗೆ ನಮ್ಮ ಪಕ್ಷದ ಹಿರಿಯರು ನನ್ನ ಕುಟುಂಬದ ಸದಸ್ಯರಾಗಿ ನನಗೆ ಸಲಹೆ ಕೊಟ್ಟಿದ್ದಾರೆ, ನನಗೆ ನೀವು ನಮ್ಮ ಜೊತೆಗಿರ್ಲಿ ಅಂತೇಳಿ ಎಸ್ ಐ ಅಗ್ರಿ। ಕಾಂಗ್ರೆಸ್ ಯಾರು ಯಾರು ಯಾರಿಗೆ ಅವ್ರದ? ಹೌದಾ? ನನ್ನ ಫಾದರು ಕಾಂಗ್ರೆಸ್, ನಾನು ಕಾಂಗ್ರೆಸ್। ಅವು ಎಲ್ಲಿ ಬೆಳೆದಾರ ಆ ಪಕ್ಷದ ಬಗ್ಗೆ ಗೌರವ ಇಲ್ಲ, ಅವ್ರಿಗೆ ಯಾರ್ಯಾರು ಅಧಿಕಾರ ಕೊಟ್ಟರು ಅವ್ರ ಬಗ್ಗೆ ಇವ್ರಿಗೆ ಮಾತಾಡ್ತಕ್ಕಂಥ ಪದಗಳನ್ನು ನೋಡ್ತಿರ್ತೀನಿ ನಾ। ಆದ್ರೆ ನಾನು ಮೊನ್ನೆ ಆದರೂ ಸಹಿತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿಲ್ಲ, ರಾಷ್ಟ್ರ ಮತ್ತು ರಾಜ್ಯ ನಾಯಕಗಳ ಬಗ್ಗೆ ಮಾತಾಡಿಲ್ಲ। ನೀವೆಲ್ಲ ಗಮನಿಸಿರ್ಬೋದು ನಾನು ಏನು ಹೇಳಿದ್ದು, ನನಗೆ ಅವಕಾಶದ ಬಗ್ಗೆ ಹೇಳಿದೆ। ಹೌದು, ಅದು ಇವತ್ತಿನ ಅದ್ರ ಬಗ್ಗೆ ನಾನು ಹೇಳ್ತೀನಿ, ಆದ್ರೆ ಇನ್ನು ಮುಂದೆ ಅದಕ್ಕೆ ಕೇಳಂಗಿಲ್ಲ। ಆಮೇಲೆ ರಕ್ತ DNA ಎಲ್ಲರಿಗೂ ಗೊತ್ತದ, ಯಾರ DNA ಏನದ, ಯಾರ ಕಮಿಟ್ಮೆಂಟ್ ಏನದ, ಯಾರ ರಾಜಕಾರಣದ ಬದ್ಧತೆಗಳನ್ನ ಏನ್ ಮಾಡಿದಾರೆ ಅನ್ನೋದನ್ನ ನಾನು ಹೇಳ್ತೀನಿ। ಇವತ್ತು ನೀವೇನು ಹೇಳಕ್ ಸಾಧ್ಯದಾನೆ? ನಾನು ಕಾಂಗ್ರೆಸ್ನಾಗ ಹುಟ್ಟಿನೋ, ನಾಳೆ ಏನ್ ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಕಾಂಗ್ರೆಸ್ನಾಗೆ ಸಾಯ್ತೀನಿ, ಇದು ಹೇಳೋ ಶಕ್ತಿ ಅದ ನೀವು ಕೊಡುಗೆ? ಇಟ್ ಇಸ್ ಅವರ್ ಕಮಿಟ್ಮೆಂಟ್, ವಿ ಡನ್ ವಿತ್ ದಟ್ ಹೇಳಂತ ಹೇಳಿ ನೀವು ನೋಡೋಣ। ಅಧಿಕಾರಕ್ಕೆ ಏನ್ ಬೇಕೆಲ್ಲ ಜನತಾದಳಕ್ಕೆ ಹೋಗೋದು, ಪಾಳೆ ಮಾತು ಬರೋದು, ಮಾತು ಹೋಗೋದು, ನಾ ಹೆಂಗೆ ಮಾಡಿಲ್ಲ? ಎಮೋಷನಲಿ ಆ ಕ್ಷಣಕ್ಕಾಗ್ಯದ, ನಾನು ರೆಕ್ಟಿಫೈ ಮಾಡ್ಕೊಂಡಿನಿ। ನನ್ನ ಪಕ್ಷದವರು ಆಸ್ ಎ ಜನರಲ್ ಸೆಕ್ರೆಟರಿ ವಿದಿನ್ 3 hours ನನ್ನ ಮನೆಗೆ ಬಂದು ನನಗೊಂದು ಮನವಿ ಮಾಡಿದ್ಬೇಕು, ಸ್ಪಂದಿಸಿದ್ದೀನಿ। ನಾನು ಗೌರವ ಕೊಡ್ಬೇಕಲ್ಲ, ಆ ಪಕ್ಷ ನನಗೆ ಸುದೀರ್ಘ ರಾಜಕಾರಣಕ್ಕೆ ಅವಕಾಶ ಮಾಡಿ ಕೊಟ್ಟದ। ಹೌದು, ಒಂದು ಮಂತ್ರಿ ಮಾಡ್ಲಿಕ್ಕಿಲ್ಲ ಅವರು, ಆದ್ರೆ ನನಗೆ ಅವಕಾಶ ಬೇರೆ ಬೇರೆ ಕೊಟ್ಟೋದು ಇಲ್ಲೋ? ಆ ಪಕ್ಷಕ್ಕೆ ನಾನು ಗೌರವಯುತವಾಗಿ ನೋಡ್ಕೋಬೇಕು ಇಲ್ಲೋ?
ನಾನು ಅದಕ್ಕೆ ಪಕ್ಷದ ನಿರ್ಣಯಕ್ಕೆ ಪಾಲನೆ. ನಾನು ಇವತ್ತೇ ಒಂದು ಮಾತು ಹೇಳಿದೆ, ಈ ಮಂತ್ರಿ ಆಗೋ ಕಾಲಾಗ ನನಗೆ ಇಷ್ಟ ಆಯ್ತಿದ್ದು, ಇನ್ನು ಜೀವನದಾಗ ಇದು ಕೇಳಂಗಿಲ್ಲ. ನಿರೀಕ್ಷೆನೇ ಇಟ್ಕೊಳ್ಳಿಲ್ಲ ಅಂದ್ರೆ ಪ್ರಶ್ನೆನೇ ಬರಂಗಿಲ್ಲಲ್ಲ. ಈ ನಿರೀಕ್ಷೆಗಳನ್ನು ಹುಟ್ಟು ಹಾಕಿದವ್ರೆ ಅವ್ರು ನಮ್ಮವ್ರು. ನಾನು ಅದಕ್ಕೆ ಏನು ಹೇಳಿಬಿಟ್ಟೆ, ಇಂಥವು ಯಾವುವು ಅಪೇಕ್ಷೆ ಪಡಂಗಿಲ್ಲ. ನಾನು ಇಡೀ ರಾಜಕಾರಣದ ಅವಧಿ ಒಳಗೆ ನಾನು ಇದನ್ನ ಎಂದೂ ನಿರೀಕ್ಷೆ ಮಾಡಂಗಿಲ್ಲ. ಆಮೇಲೆ ನನಗೆ ಇನ್ನೊಂದು ಏನಂದ್ರೆ, ಅದು ಇಂಡಿ ದುರ್ದೈವ ಅನಿಸ್ತದ ನನಗೆ. ನನ್ಕಿಂತ ಹೆಚ್ಚಿಗೆ ಆ ಕ್ಷೇತ್ರಕ್ಕೆ ಸಚಿವ ಭಾಗ್ಯನೇ ಇಲ್ಲ. ಅದೊಂದು ವಂಚಿತ ಭಾಗ್ಯದ, ಅಥವಾ ಒಬ್ಬೊಬ್ರು ಯಾರೋ ಹೇಳ್ತಿದ್ರು, ಒಂದು ಅದು ಎದು ಹೇಳ್ತಿರ್ತಾರಲ್ಲ ವಾಸ್ತು, ಹಂಗದ ನನ್ನ ಕ್ಷೇತ್ರದ ವಾಸ್ತು ಮಂತ್ರಿ ಭಾಗ್ಯನೇ ಇಲ್ಲ ತಿಳ್ಕೊಂಡು ಅದ್ರಾಗ ನಾ ಇದನ್ನು ಮತ್ತೆ ಅನಿವಾರ್ಯ ಅದ. ಇನ್ನೇನ್ರ ಡಿಲಿಮಿಟೇಷನ್ ಆಗಿ ಇನ್ನೊಮ್ಮೆ ಏನು ಡಿಲಿಮಿಟೇಷನ್ ಆಗುದು, ಅವಾಗ ಏನ್ರ ಹೆಸರು ಚೇಂಜ್ ಮಾಡಿದ್ರೆ ಏನ್ರ ಆಗುತ್ತೆ.